ಏನು ನಿಮ್ಮ ಹೆಸರು? ಚಂದು ಅಂತ ಸರ್. ಯಾವ ಊರು ತಂದು? ವಿಜಯಪುರ. ಯಾವ ಊರು? ವಿಜಯಪುರ ಸರ್ ನಮ್ಮದು. ಅಡ್ರೆಸ್ ನಿಮ್ಮ ಮನೆ? ಕೆರೆಕೋಡಿ ರಸ್ತೆ ಮಾರುತಿನಗರ. ಏನು ಮಾಡ್ಕೊಂಡಿದ್ದೀರಿ ನೀವೀಗ? ಸರ್ ನಾನು ಜಾಬ್ ಮಾಡ್ತಿದ್ದೆ, ಈಗ ಮದುವೆ ಆಗಬೇಕು ಅಂತ ಬಂದಿದ್ದೀನಿ. ಯಾರು ಮದುವೆ ಆಗಬೇಕು ಅಂತಿದ್ದೀರಿ? ನವೀನ್ ಮಿತ್ನಳ್ಳಿ ಎಲ್ವಳ್ಳಿ ನವೀನ್ನ ಮದುವೆ ಆಗಬೇಕು ಅಂತ ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಹಿಂಸೆ ಕೊಟ್ಬಿಟ್ರು, ಇವ್ನ ಮದುವೆ ಆಗೋದು ಬೇಡ, ಕ್ಯಾಸ್ಟ್ ಬೇರೆ ಅಂತೆಲ್ಲ ತುಂಬ ಹಿಂಸೆ ಕೊಡ್ತಾಯಿದ್ರು. ಮತ್ತು ಇಷ್ಟ ಇಲ್ದಿರೋ ಕಡೆ ಮದುವೆ ಮಾಡಬೇಕು ಅಂತೆಲ್ಲ ನಮ್ಮ ಮಾವನವರು ಎಲ್ಲ ಪ್ಲ್ಯಾನ್ ಮಾಡಿ ಬಲವಂತವಾಗಿ ನನಗೂ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ವಿಜಯಪುರದಿಂದ ಬೇರೆ ಕಡೆಯಲ್ಲೇ ಶಿಫ್ಟ್ ಮಾಡಿಬಿಟ್ಟು ತುಂಬ ಹಿಂಸೆ ಕೊಟ್ಬಿಟ್ಟಿದ್ರು. ಆವಾಗ ಫೋಕ್ಸ್ ಕೇಸು ಆ ಥರ ಎಲ್ಲ ಕೇಸುಗಳೆಲ್ಲ ಆಗಿತ್ತು, ಸ್ಟೇಷನ್ಗೆಲ್ಲ ಹೋಗಿ ಬಂದ್ವಿ. ಅವ್ರು ಇದ್ಕೊಂಡು ಫೋಕ್ಸ್ ಕೇಸಲ್ಲಿ ಹಾಕ್ಬಿಡ್ತೀನಿ ಆ ಥರ ಈ ಥರ ಅಂತ ಭಯ ಬೀಳಿಸಿರು. ಅವಾಗ ನನಗಿನ್ನೂ ಏಜ್ ಆಗಿರಲಿಲ್ಲ, 18+ ಆಗಿರಲಿಲ್ಲ. ಆದ್ದರಿಂದ ನಾನು ಭಯ ಬಿದ್ದು ಅವ್ರ ಮಾತು ಕೇಳಿಕೊಂಡು ಇದ್ದೆ. ಆವಾಗಲೂ ತುಂಬ ಹಿಂಸೆ ಕೊಟ್ಬಿಟ್ರು, ನನಗೆ ಇರೋಕ್ಕಾಗಲಿಲ್ಲ. ಇವಾಗ 18+ ಆಗಿದೆ. ನಾನು ಅವನಿಬ್ಬರು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಬಂದಿದ್ದೀರಿ. ಇದರಿಂದ ಯಾರೂ ಇಲ್ಲ, ನಾವಿಬ್ಬರು ಇಷ್ಟಪಟ್ಟೇ ಬಂದಿದ್ದೀರಿ. ಯಾರೂ ನಮಗೇನು ಹೇಳ್ಕೊಟ್ಟಿಲ್ಲ ಸರ್. ನಾಳೆ ದಿನದಲ್ಲಿ ನಿಮ್ಮ ಕಡೆಯವ್ರು ಯಾರಾದರೂ ಬಂದು ಬಿಟ್ಬಿಡು ಹಂಗೆ ಹಿಂಗೆ ಅಂತ ಏನೋ ಹೇಳಿ ನಿಮಗೆ ತೊಂದರೆ ಕೊಟ್ಟು ಏನೋ ಮಾಡಿದ್ರೆ ಬಿಟ್ಬಿಡ್ತೀರಮ್ಮ? ನನ್ನ ಪ್ರಾಣ ಹೋದ್ರೂ ಬಿಡಲ್ಲ ಸರ್. ನನ್ನನ್ನು ಅವ್ನು ನಂಬಿ ಬಂದಿದ್ದೀನಿ, ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ನನಗಿದೆ. ಅವ್ರ ಅಪ್ಪ ಅಮ್ಮನೂ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಇರೋದ್ರಿಂದನೇ ನಾನೆಲ್ಲ ವಿಚಾರ ಮಾಡಿಕೊಂಡು ಅವನ ಜೊತೆ ಬರ್ತಿರೋದು. ನಾನು ಮನೆಯವರು ಯಾರು ಬೇರೆಯವ್ರು ಮದುವೆ ಮಾಡ್ಕೊಡ್ತೀನಿ ಅಂತ ಬೇರೆ ಮದುವೆ ಮಾಡ್ಕೊಡ್ತೀನಿ ಅಂತೆಲ್ಲ ಪ್ಲ್ಯಾನ್ ಎಲ್ಲ ಇದೆ ಸರ್. ನನಗಿಷ್ಟ ಇಲ್ಲ, ಅದರಿಂದ ನಾನು ಮದುವೆ ಆಗಬೇಕು ಅಂತ ಇಬ್ಬರು ಬಂದಿರೋದು. ಈಗ ನೀವು ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀನಿ ಸರ್ ನಾನು. ಯಾರಾದರೂ ಬಂದು ನಿಮ್ಮಲ್ಲಿ ತೊಂದರೆ ಮಾಡಿ ಗಲಾಟೆ ಮಾಡಿ ತೊಂದರೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಬಿಟ್ಬಿಡು ಹಂಗೆ ಅಂತ? ಇಲ್ಲ ಸರ್, ಅದರಲ್ಲಿ ನನ್ನ ಪ್ರಾಣ ಹೋಗುತ್ತೆ ಹೊರತು ನಾನು ಅವ್ನು ಬಿಡಲ್ಲ. ನಾನು ನವೀನ್ ಅಂತ, ವಿಜಯಪುರ. ನನ್ನ ಹೆಸರು ನವೀನ್ ಅಂತ, ವಿಜಯಪುರ ಹತ್ರ ಮಿತ್ನಳ್ಳಿ. ನಾನು ಅವಳಿಗೆ 7 ವರ್ಷದಿಂದ ಲವ್ ಮಾಡ್ತಿದ್ದೆ. ಅವ್ರ ಮನೆಯವರು ಸ್ವಲ್ಪ ನಂಗೆ ಟಾರ್ಚರ್ ಕೊಡ್ತಾಯಿದ್ರು. ನಾನು ಅವಳಿಗಿನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವಳಿಗೂ ಬಿಡಲ್ಲ. ಅವಳಿಗೆ ಹೇಳಿದ್ಲು, ನನಗೆ ಏನೇನೋ ಹೇಳಿದ್ಲು. ನಾನು ಹಿಂಗೆ ನೀನು ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ ಅಂದಂಗೆ ಕೇಳಿತ್ತು. ನಾನು ಇದು ಮುಂದೆ ಕಾಕನ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ಆಗಬೇಕು ಅಂದ್ಬಿಟ್ಟು ನಾನು ನಂದು ಇಲ್ಲಿ ಬಂದಿದ್ದೀನಿ. ನಾಳೆ ದಿನದಲ್ಲಿ ಏನಾದರೂ ಸಮಸ್ಯೆ ಆಗಿ ಯಾರಾದರೂ ನಿಮಗೆ ಧಮಕಿ ಹಾಕೋದು ಗಲಾಟೆ ಮಾಡೋದು ಬಿಟ್ಬಿಡು ಅಂತ ಹೇಳೋದು? ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ನಾನು ಪ್ರಾಣ ಹೊರತು ನಾನು ಅವಳಿಗೆ ಬಿಡಲ್ಲ. ಅವಳಿಗೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಸರ್. ಹೆಂಗೆ ಸಾಕ್ತೀರಾ ಹುಡುಗಿನ? ಸರ್ ನಮ್ಮ ಅಮ್ಮನ ಹೆಂಗೆ ಸಾಕ್ತಾಯಿದ್ದು ನನಗೆ ಸಾಕ್ತೀನಿ ಸರ್. ಏನು ಕೆಲಸ ಮಾಡ್ತೀರಾ ನೀವು? ಸರ್ ಅಮೆಝಾನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆಟೋ ಓಡಿಸ್ತೀನಿ, ಟಮಟೆನೂ ಹೊಡಿತೀನಿ ಸರ್. ನಾನು ಟಮಟೆ ಹೊಡಿತೀನಿ, ಆಟೋ ಹೊಡಿತೀನಿ, ಡ್ರೈವಿಂಗ್ ಮಾಡ್ತೀನಿ. ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾರೆ? 7 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ಅವರೇನಾದರೂ ಗಲಾಟೆ ಮಾಡಿ ಪೋಸ್ಟ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ಮುಂಚೆ ಹೋಗೋದು? ಮೊದಲು ಕೊಟ್ಟಿದ್ರು ಸರ್. ಹಿಂಗೆ ನಂಬಿಸಿ ಕತ್ಕೊಯ್ಯೋ ಥರ ಮನೆಗೆ ಕರ್ಸ್ಕೊಂಡು ಮಾತಾಡ್ಬೇಕು ಬಾ ಅಂತ ಕರ್ಸ್ಕೊಂಡ್ಬಿಟ್ಟು ಮಾತಾಡ್ಬೇಕಂತ ಕರ್ಸ್ಕೊಂಡು ಹಂಗೆ ಇಮಿಡಿಯೇಟ್ಲಿ ಪೊಲೀಸವ್ರನ್ನ ಕರ್ಸ್ಬಿಟ್ಟು ಹಿಡ್ಕೊಂಡು ನಾನು ಸ್ಟೇಷನ್ ಹತ್ರ ಕರ್ಕೊಂಡ್ಬಿಟ್ರು ಸರ್. ಅಲ್ಲೇನೋ ಒಂದು 2 ಏಟು ಹೊಡೆದ್ರು. ಹೆಂಗೆ ಹಂಗೆ ಮಾಡ್ತೀಯ, ಪೋಸ್ಟ್ ಕೇಸ್ ಹಾಕ್ಬಿಟ್ಟು ಒಳಕಾಕ್ಬಿಡ್ತೀನಿ ಹಂಗೆಲ್ಲ ಅಂದರು. ಅಂದರೆ ನಾನು ಬಿಟ್ಟಿರಲ್ಲ, ಅವ್ರಿಗೇನು ಬಿಟ್ಕೊಟ್ಟಿಲ್ಲ. ಆಮೇಲೆ ಇದ್ಕೊಂಡು ಆ ಹುಡುಗಿ ಇದ್ಕೊಂಡು ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದಕ್ಕೆ ಬಿಟ್ಟವ್ರೆ ಸರ್. ವಸ್ತುಕ್ಕೆ ಇವಾಗೇನೋ ಮೋಸಿದೆ, ವಯಸ್ಸಿದೆ, 2 ವರ್ಷ ಮದುವೆ ಮಾಡ್ಕೊಂಡ್ಬಿಟ್ಟು ನಾಳೆ ದಿನದಲ್ಲಿ ಬೇರೆ ಯಾರಾದರೂ ನಿಮ್ಮ ಸಂಬಂಧ ಮಾವನ ಮಗಳು, ಅತ್ತೆ ಮಗಳು, ಸಂಬಂಧಿಕರು ಅಂತ ಕೊಡಕ್ಕೆ ಬರ್ತಾರೆ, ಅವಾಗ ಏನು? ಇಲ್ಲ ಸರ್, ನಂಗೆ ಬೇಡ ಸರ್. ಏನೇ ಆದರೂ ನೀವು ಜೀವನ ಮಾಡ್ತೀರಾ? ಹೌದು, ಮದುವೆ ಮಾಡ್ಕೊಳಕ್ಕೆ ಇಷ್ಟ? ಇಷ್ಟನೇ ಸರ್. ಯಾರಾದರೂ ಬಲಂತಕ್ಕೆ ಮಾಡ್ತಾ ಇದ್ರೆ ನೀನೇ ಇಷ್ಟಪಟ್ಟು ಮಾಡ್ಕೊಂಡು? ನಾನೇ ಇಷ್ಟಪಟ್ಟು ಆಗ್ತಾಯಿದ್ದೀನಿ ಸರ್. ಈಗ ರಿಜಿಸ್ಟರ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತೀವಿ ಸರ್. ಈಗ ಪೊಲೀಸ್ ಸ್ಟೇಷನಲ್ಲಿ ಕರೆದ್ರೆ ಹೋಗಿ ಏನು ಹೇಳ್ತೀರಾ ನೀವು? ಇಬ್ಬರು ಇಷ್ಟಪಟ್ಟು ಮದುವೆ ಆದ್ವಿ. ನೀವೇನೋ ದೂರ ಮಾಡೋಣ, ಇಬ್ಬರು ನಾನು ಸತ್ತೋಗ್ಬಿಡ್ತೀನಿ, ಅವಳಿಗೆ ಇಲ್ದಿದ್ದು ನಾನಿರಲ್ಲ ಅಂತ ಹೇಳ್ತೀವಿ. ರಾಷ್ಟ್ರೀಯ ಸಮತಾ ಸೈನಿಕ ದಳ BSST ಅಂತ ರಾಜ್ಯಾಧ್ಯಕ್ಷ ಸಾವಿತ್ರಮ್ಮ ಅಂತ ಮಾತಾಡ್ತಾ ಇದ್ದೀನಿ. ನಮಗೆ ಈಗ ಒಂದು ಹೆಣ್ಮಗು ನಮಗೆ ಮೇಡಮ್, ನನಗೆ ತುಂಬ ಮನೆ ಕಡೆಯಿಂದ ಹಿಂಸೆ ಆಗ್ತಾಯಿದೆ, ನನಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಅಂತ ಕೇಳ್ಕೊಂಬಂದರು, ನ್ಯಾಯ ಕೊಡಿ ಅಂತ. ಅದಕ್ಕೇನಮ್ಮ ಅಂತ ಹೇಳೋದನ್ನು ನಾನು ಒಬ್ಬ ಹುಡುಗನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ 5 ವರ್ಷದಿಂದ. ಈಗ ನಮ್ಮ ಮನೆ ಕಡೆಯಿಂದ ತೊಂದರೆ ಆಗ್ತಾಯಿದೆ, ನಮಗೆ ನ್ಯಾಯ ಕೊಡಲೇಬೇಕು, ನೀವು ನಮಗೆ ಮದುವೆ ಮಾಡಿಸ್ಲೇಬೇಕು ಆಫೀಸಲ್ಲಿ ಅಂತಂದ್ಬಿಟ್ಟು ಅವರು ಆಫೀಸ್ ಗಂಟ ಬಂದರು. ಅಲ್ಲಿ ಈಗ ನಾವು ಹುಡುಗಿನ ಇಬ್ಬರನ್ನೂ ವಿಚಾರಣೆ ಮಾಡಿ ಮತ್ತು ಈಗ ನೀನು ಹುಡುಗಿನ ಮದುವೆ ಮಾಡಿಕೊಟ್ರೆ ಚೆನ್ನಾಗಿ ನೋಡ್ಕೊತೀನಪ್ಪ ಅಂತ ಹೇಳಿದ್ದೀವಿ. ಅವರು ಮೇಡಮ್, ನಾನು 5 ವರ್ಷದಿಂದ ನಾನು ಇಷ್ಟಪಡ್ತಾ ಇದ್ದೀನಿ, ನಾನು ಹುಡುಗಿ ಜೊತೆಲಿ ಮದುವೆ ಆಗಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅನ್ನೋ ಮಾತು ಹುಡುಗನ ಕಡೆಯಿಂದನೂ ಇದೆ. ಅದಕ್ಕಾಗಿ ಈಗ ನಮ್ಮ ಆಫೀಸಲ್ಲಿ ಹುಡುಗನಿಬ್ಬರಿಗೂ ಸೇರಿ ಮದುವೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕೆಂಪರಾಜ್ ಅಂತ, ಕರ್ನಾಟಕ ಮಹಾಜನ ಸೇನೆ ಜಿಲ್ಲಾಧ್ಯಕ್ಷರು. ಏನು ವಿಜಯಪುರ ಟೌನ್ನ ಹುಡುಗಿಯಾದಂಥ ಚಂದು ಅಂತ, ಅದೇ ರೀತಿಯಾಗಿ ನವೀನ್ ಅಂತ, ವಿಜಯಪುರ ದೇವನಹಳ್ಳಿ ತಾಲೂಕು ವಿಜಯಪುರದವರು. ಏನು ಈ ದಿನ ಭಾರತೀಯ ಸಮತಾ ಸೈನಿಕ ದಳ ಕಚೇರಿಗೆ ಆಗಮಿಸಿ
ಏನು ಈ ಚಂದು ಅನ್ನೋರು ಆಮೇಲೆ ಚಂದನ್ ಅಲ್ವಾ ನವೀನ್ ಅನ್ನೋ ಹುಡುಗರು ಈ ಸಂಘಟನೆ ಕಚೇರಿಗೆ ಆಗಮಿಸಿ ಇಬ್ಬರಿಗೂ ಮೇಜರ್ ಆಗಿದೆ. ಇಬ್ಬರಿಗೂ ಕೂಡ 18 ವರ್ಷ, ಹುಡುಗಿಗೂ ಕೂಡ ದಾಟಿದೆ. ಆಮೇಲೆ ಹುಡುಗ ಕೂಡ 21 ವರ್ಷ ಗಂಟ ಆಗಿದೆ. ಹಾಗಾಗಿ ಮದುವೆ ಮಾಡಬೇಕು ಅನ್ನೋ ಒಂದು ಇಬ್ಬರು ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಾಯಿದ್ರಂತೆ. ಅದೇ ರೀತಿಯಾಗಿ ಕುವೆಂಪುರವರ ಮಂತ್ರ ಮಾಂಗಲ್ಯದಂತೆ ಅದೇ ರೀತಿ ಬಸವಣ್ಣವರ ಆಶಯ ಏನಿತ್ತು ಅಂತರ್ಜಾತಿ ವಿವಾಹ ಅನ್ನೋದು, ಅದರ ಆಶಯದಂತೆ ಬಾಬಾ ಸಾಹೇಬರು ಆದಂಥ ಅಂತರ್ಜಾತಿ ವಿವಾಹ ಕೂಡ ಅದೇ ರೀತಿಯಾಗಿ ಇವತ್ತು ಭಾರತೀಯ ಸಮತಾ ಸೈನಿಕ ದಳ ಕಚೇರಿಯಲ್ಲಿ ಇಬ್ಬರಿಗೂ ಕೂಡ ಬಾಬಾ ಸಾಹೇಬರು ಹಾಗೂ ಭಗವಾನ್ ಬುದ್ಧರ ಅವರೊಂದು ಆಶೀರ್ವಾದದ ಮೂಲಕವಾಗಿ ಇವತ್ತು ಅವರಿಬ್ಬರಿಗೂ ಕೂಡ ಸರಳವಾಗಿ ವಿವಾಹ ಮಾಡಿಕೊಟ್ಟಿದ್ದಾರೆ. BSST ರಾಜ್ಯಾಧ್ಯಕ್ಷರಾದಂಥ ಸಾವಿತ್ರಕ್ಕನವರು, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ನಮ್ಮ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮನ ಇದು ಮಾಡೋದಕ್ಕೆ ಆಹ್ವಾನ ಕೊಟ್ಟಂಥ ಸಾವಿತ್ರಕ್ಕ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಸದಾಕಾಲ 100 ವರ್ಷ ಚೆನ್ನಾಗಿರಲಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ರ ಆಶೀರ್ವಾದ ಹಾಗೂ ಭಗವಾನ್ ಬುದ್ಧರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಈ ಒಂದು ಮಾತು ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಹೆಸರು ಅಂಜನ್ ಕುಮಾರ್ ಅಂತ. ನಾನು PLD ಬ್ಯಾಂಕ್ ಡೈರೆಕ್ಟ್ರು. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಟೇಟ್ಗೆ ಸದಸ್ಯನಾಗಿದ್ದೆ. ಆಮೇಲೆ ಕನ್ನಡ ಮೂವಿ ಶೃಂಗಾರ ಕಾವ್ಯ ಮೂವಿ ಡೈರೆಕ್ಟ್ರು ಅಂಜನ್ ಕುಮಾರ್ ಅಂತ. ನಾವು ಇಲ್ಲಿ ನಮ್ಮ ಸಂಘಟನೆ ಇವತ್ತು ಭಾರತೀಯ ಸಮತಾ ಸೈನಿಕ ದಳ ಅಧ್ಯಕ್ಷರಾದ ನಮ್ಮ ಸಾವಿತ್ರಮ್ಮನವರು, ನಮ್ಮ ಸೋದರಿಯವರು, ಹಣ ಈ ಥರ ಒಂದು ಕಾರ್ಯಕ್ರಮ ಇದೆ, ಈ ಥರ ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು, ಆ ಹೆಣ್ಮಗು ಕಡೆಯವ್ರಿಗೆ ಭಾಳ ಹಿಂಸೆ ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಆ ಮಗುಗೂ 18 ಏಜ್ ಆಗಿದೆ, ಹುಡುಗನಿಗೂ ಏಜ್ ಆಗಿದೆ. ಆಗಿದ್ದಾಗ ಅಂತರ್ಜಾತಿ ವಿವಾಹಗಳು ದೇಶದಲ್ಲಿ ನಡಿಬೇಕು. ಇವತ್ತು ದೇಶದಲ್ಲ ಅಸಮಾನತೆ ಜಾಸ್ತಿ ಇರೋದ್ರಿಂದ, ಜಾತಿ ವ್ಯವಸ್ಥೆ ಅತಿ ಭಯಂಕರ ಆಗಿರೋದ್ರಿಂದ ಅಂತರ್ಜಾತಿ ವಿವಾಹ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಸಮಾಜ ಬದಲಾವಣೆಗೆ ಒಂದು ಮಾದರಿ, 1 ಕೋಟಿ ಜನಕ್ಕೆ ಅವರು ಮಾದರಿ ಸಮಾನ. 1 ಕೋಟಿ ಜನ ಒಂದು ಕಡೆ ಇದ್ದರೆ ಅವರಿಬ್ಬರೇ ಒಂದು ಕಡೆ ಅಂಥವ್ರಿಗೆ ನಾವು ಸಮಾಜದಲ್ಲೇ ಆಗುವಾಗಲಿರ್ತಕ್ಕಂಥ ಸಂಘಟನೆ ಇರ್ತಕ್ಕಂಥವರು ನಮ್ಮ ಬೆಂಬಲಿಗೆ ಬಂದಾಗ ನಾವೆಲ್ಲ ಬಂದ್ರಿ. ಅದಕ್ಕೋಸ್ಕರ ಇವರು ಯಾವುದೇ ಕಾಲಕ್ಕೂ ಯಾರಿಗೂ ಭಯಪಡದೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ದುಡ್ಕೊಂಡು ನಮ್ಮ ಮಾದರಿಯಾಗಿ ಅಂತರ್ಜಾತಿ ವಿವಾಹ ಮಾಡ್ಕೊಂಡ್ರೆ ನಾವು ಬದುಕಬಲ್ಲಿ ಅನ್ನೋದನ್ನು ನೀವು ತೋರಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವು ಅವ್ರಿಗೆ ನಾವು ಧೈರ್ಯ ತುಂಬಿ ನೀವೇನು ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಸಂಘಟನೆಗಳು ಇರ್ತೀರಿ ಅಂತ ಹೇಳಿದರು. ಆ ಮಕ್ಕ ನಾವು ಹುಡುಗಿನ ವಿಚಾರಣೆ ಮಾಡಿದಾಗ ಆ ಹುಡುಗಿ ಹೇಳ್ತು, ಅಣ್ಣ ನಾನು ಇನ್ನೂ ಓದಬೇಕು, ಇನ್ನೂ ಬರೀಬೇಕು, ಓದಬೇಕಂತಿದ್ದೆ. ಮನೆಯಲ್ಲಿ ನನಗೆ ಮಾನಸಿಕ ಹಿಂಸೆ ಕೊಟ್ಟರು. ನಮ್ಮ ತಾಯಿ ತೀರೋಗಿದ್ದಾರೆ, ನಮ್ಮ ತಂದೆ ಅಸಹಾಯಕರು, ಆರೋಗ್ಯ ಸರಿ ಇಲ್ಲ. ಹೀಗಿದ್ದಾಗ ನನಗೆ ಬೇರೆ ಕಡೆ ನೋಡೋದು ಹಿಂಗೆಲ್ಲ ಇದಾಗಿತ್ತು. ಅದಕ್ಕೋಸ್ಕರ ನಾನು ಯಾವುದೇ ಕಾಲಕ್ಕೂ ನಾನು ಒಂದು ಕಡೆ ಮನಸ್ಸು ಕೊಟ್ಟರೆ ಸಾಯಲಿ ಬದುಕಲು, ಒಬ್ಬನ ಜೊತೆಯಲ್ಲಿ ಬದುಕಬೇಕು ಅಂತೇಳಿ ಇನ್ನೊಬ್ಬರ ಜೊತೆ ಇರೋಕ್ಕೆ ನಾನು ಮನಸ್ಸು ಇನ್ನೊಬ್ರು ಕೊಡೋಕ್ಕೆ ಇಷ್ಟ ಇಲ್ಲ. ಆ ಹುಡುಗ ಜೊತೆ ನಾನು ಸಾಯಲಿ ಬದುಕಲು ಅವ್ನ ಜೊತೆಗಲ್ಲೇ ಇರ್ತೀನಿ, ಅವನ ಜೊತೆಯಲ್ಲೇ ಸಾಯ್ತೀನಿ ಅಂತೇಳಿ ಆ ಹುಡುಗ ಹೇಳಿದ್ರು. ಆ ಹುಡುಗಿನೂ ಹಿಂಗೆ ಹೇಳಿದ್ರು. ಇಬ್ಬರೂ ಹೇಳಿದ್ರಕ್ಕೋಸ್ಕರ ನೀವು ಅದು ನಮ್ಮ ಕಾನೂನು ವ್ಯವಸ್ಥೆ ಇದೆ. ಇವತ್ತು ಅಂತರ್ಜಾತಿ ವಿವಾಹ ಮಾಡಬೇಕಾದ್ರೆ ಅದಕ್ಕೂ ಕಾನೂನು ವ್ಯವಸ್ಥೆ ಇದೆ. ನೀವು ಧೈರ್ಯವಾಗಿರಿ ಅಂತೇಳಿ, ನೀವು ಅನ್ಯೋನ್ಯವಾಗಿ ಬದುಕಬೇಕು, ಮಾದರಿಯಾಗಿ ವ್ಯಕ್ತಿಗಳಾಗಿ ಬದುಕಬೇಕು ಅಂತೇಳಿ ನಾನು ಅವ್ರಿಗೆ ಧೈರ್ಯ ತುಂಬಿ ಇವತ್ತು ನಮ್ಮ ಸಾವಿತ್ರಿ, ನಮ್ಮ ಸೋದರ, ನಮ್ಮ ಕೆಂಪಣ್ಣವರು, ನಮ್ಮ ಎಲ್ಲ ಸಂಘಟನೆ ಮುಖಾಂತರ ಎಲ್ಲ ಸೇರಿ ಇದಕ್ಕೆ ನಾವು ಬೆಂಬಲವನ್ನು ಕೊಡ್ತಾಯಿದ್ದೇವೆ ಅಂತೇಳಿ ನಾನು ಮಾತು ಮುಗಿಸ್ತಾನೆ.